ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು VSS. ಇವತ್ತು ನಾವು ಯಾರ ಮನೇಲಿದ್ದೀವಿ ಅಂದರೆ, ಇವ್ರನ್ನ ನೀವು ತುಂಬ ಸೀರಿಯಲ್ಸಲ್ಲಿ ನೋಡಿರ್ತೀರಾ, ಶೋಸಲ್ಲಿ ನೋಡಿರ್ತೀರಾ. ಆ್ಯಂಡ್ ಇವ್ರನ್ನ ನೋಡಿದ ತಕ್ಷಣ ಒಂದು ಸೆಕೆಂಡ್ ಭಯನೂ ಆಗುತ್ತೆ ಕೆಲವ್ರಿಗೆ. ಬಟ್ ಅವರು ಬೈ ಹಾರ್ಟ್ ತುಂಬ ಸ್ವೀಟ್ ಪರ್ಸನ್. ಅವ್ರು ಬೇರೆ ಯಾರೂ ಅಲ್ಲ, ನಿಶಿತಾ ಗೌಡ ಅವರು ತುಂಬ ವಿಲನ್ಸ್ ಕ್ಯಾರೆಕ್ಟರ್ ಮಾಡಿ ಹೆಸರು ಮಾಡಿರುವಂಥವ್ರು. ಇವತ್ತು ಅವ್ರ ಮನೆ ಮತ್ತು ಮನ ಪರಿಚಯನ ಮಾಡೋದಕ್ಕೆ ಹೊರಟಿದ್ದೀವಿ. ಅದನ್ನು ನೀವು ನೋಡಿ ಕೇಳಿ ಎಂಜಾಯ್ ಮಾಡಿ. ಬನ್ನಿ ಹೋಗೋಣ. ಹಲೋ, ಹಾಯ್, ಹೇಗಿದ್ದೀರಾ? ಸೂಪರ್ ಸೂಪರ್. ತುಂಬ ದಿನ ಆಯ್ತು ನಿಮ್ಮನ್ನು ನೋಡಿ. ಹೌದು ಹೌದು. ಮತ್ತೆ ಹೇಗೆ ನಡೀತಿದೆ ಎಲ್ಲ ಕೆಲಸ? ಹಿಂಗೆ. ಆ್ಯಂಡ್ ನಿಮ್ಮನ್ನು ನೋಡಿದ ತಕ್ಷಣ ನಂಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅತಿ ಪರ್ಸ್ನಾಲಿಟಿ ಮೇಂಟೈನ್ ಮಾಡ್ತೀರಾ. ಅದೇ ಚಾಮ್. ಅದು ಹೆಂಗೆ ಅಂತ ಸುಮ್ಮನೆ ನನ್ನನ್ನು ಹತ್ತಿಸ್ತಾ ಇದ್ದೀರಾ? ಇಲ್ಲ, ನಾನೇನು ಹೇಳಿದ್ರು ಜನರಿಗೆ ಗೊತ್ತಾಗತ್ತೆ. ಈಗ ನೀವು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಅದ್ರ ಬಗ್ಗೆ ನಾನು ತುಂಬ ಅಂದರೆ ನನಗೆ ಟಿಪ್ಸ್ ಬೇಕು ಪರ್ಸ್ನಲಿ, ಇದನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ. ಸೊ ಸ್ಟಾರ್ಟ್ ಮಾಡೋಣ ಒಳಗೆ. ವಾವ್, ನಿಮ್ಮ ಹಾಲ್ ನೋಡಿದ್ರೇ ನನಗೊಂಥರ ಫ್ರೆಶ್ ಫೀಲ್ ಆಗ್ತಿದೆ. ಅಂದರೆ ಗ್ರೀನ್ ಅಂತ ನೋಡಿ. ಆ್ಯಂಡ್ ಆ್ಯಕ್ಚುಲಿ ನಾನು ಈ ಫೋಟೋ ತುಂಬ ಕಡೆ ನೋಡಿದ್ದೀನಿ. ತುಂಬಾ ಕಡೆ ನಾ ಬ್ಯಾನರ್ ಏನು ಹಾಕ್ಸಿಲ್ವಲ್ಲ? ಇಲ್ಲ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ದೀನಿ ನಾನು. ಮುಂಚೆನೆ ನನ್ನ ಮನೆಯದೇನಾದ್ರೂ ಶೂಟ್ ಮಾಡುವಾಗ ಅದು ಬಂದಿರುತ್ತೆ ಅಲ್ವಾ? ಸೊ ಅದು ಮತ್ತೆ ಈಗ ಈ ಹಾಲ್ ಬಗ್ಗೆ ನೀವು ಪರಿಚಯ ಮಾಡಿಸ್ಕೊಡೋದಾದ್ರೆ ಫಸ್ಟ್ ಈ ಬ್ಲಾಗ್ ಹೇಳಿ. ನಂಗೆ ತುಂಬಾ ಆಸೆ ಆಗ್ತಿದೆ ಇದ್ರ ಬಗ್ಗೆ ತಿಳ್ಕೊಳಕ್ಕೆ. ಆಕ್ಚುಲಿ ಈ ಬ್ಲಾಕ್ ಅಲ್ಲಿ ನಿಮ್ಗೆ ಮಳೆ ಇದ್ದಾಗ ನೀರ್ ಬರುತ್ತೆ, ಬಿಸಿಲಿದ್ದಾಗ ಬಿಸಿಲು ಬರುತ್ತೆ. ಯಾಕಂದ್ರೆ ಇಲ್ಲಿ ಇರೋದು ಬರೀ ಇದು ಮಾತ್ರ, ಮಸ್ಕಿಟೋ ನೆಟ್, ಸೊಳ್ಳೆ ಬರಬಾರ್ದು ಅಂತ ಹಾಕಿರೋದು. ಆರಲ್ಸ್ ಇಲ್ಲೆಲ್ಲ ಗಿಡಗಳು ಚೆನ್ನಾಗಿ ಬರೋದಕ್ಕೆ ಅದೇ ಕಾರಣ. ಅಲ್ಲಿಂದ ನಮ್ಗೆ ಸೂರ್ಯನ ಬೆಳಕು ಬರುತ್ತೆ, ಜೊತೆಗೆ ಮಳೆ ನೀರು ಬರುತ್ತೆ. ಸೊ ನ್ಯಾಚುರಲ್ ಏನ್ ಸಿಗುತ್ತೆ ಅದೆಲ್ಲ ನಮ್ಮ ಗಿಡಗಳಿಗೆ ಸಿಗುತ್ತೆ. ಹಾಗಾಗಿ ಈ ಮನೆ ಕಲ್ಲಿನ ಮನೆ ಆಗಿದೆ. ಸೊ ಇದು ಹೆಂಗೆ ನಿಮ್ಗೆ ಇಷ್ಟ? ಈ ಮನೆ ಏನಕ್ಕೆ ಇಷ್ಟ ಆಯ್ತು ನಿಮ್ಗೆ? ಈ ಮನೆ ಆಕ್ಚುಲಿ ನನಗೆ ನ್ಯಾಚುರಲ್ ಆಗಿ ಈ ತರ ಈ ಕಲ್ಗಳು, ಕಾಂಕ್ರೀಟ್ ಅಲ್ಲ, ಸಿಮೆಂಟ್ ಅಲ್ಲ, ಇದು ತುಂಬಾ ನ್ಯಾಚುರಲ್. ಅದೇನೋ ಒಂದ್ ರೀತಿ ವೈಬ್ಸ್ ಕೊಡುತ್ತೆ. ಸೊ ಹಂಗಾಗಿ ಕನೆಕ್ಟ್ ಆಯ್ತು. ಇದು ಅಷ್ಟೇ, ಇದು ಕೂಡ ನಮ್ದು ಫುಲ್ಲು ಕಲ್ಲೇ ಅಲ್ವಾ? ಸೊ ಅಂಡ್ ಈ ಪ್ಲಾನಿಂಗೇ ತುಂಬಾ ಇಷ್ಟ ಆಯ್ತು ನನ್ಗೆ. ಕಲ್ಲಿಂದು ಇದನ್ನು ಕುತ್ಕೊಳ್ಳುವಾಗ್ಲೂ ಫೀಲ್ ಕೊಡುತ್ತೆ. ಈ ನಮ್ಮೂರ್ಗಳಲ್ಲಿ ಜಗಲಿ ಕಟ್ಟೆ ಅಂತ ಹೇಳ್ತಿದ್ವಿ ಗೊತ್ತಾ? ಆಮೇಲೆ ಪಂಚಾಯತ್ ಕಟ್ಟೆ, ಹರಟೆ ಹೊಡ್ಕೊಂಡು ಕೂರೋದಕ್ಕೆ ಒಂದು ಪ್ಲೇಸ್ ಇರುತ್ತೆ. ಇಲ್ಲೂ ನೀವು ಶೂಟಿಂಗ್ ಇಂದ ಬಂದಾಗ ಇಲ್ಲಿ ಕೂರ್ತೀರಾ? ಜಾಸ್ತಿ ನಾನು ಅಲ್ಲೇ ಕೂರೋದಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಏನಾಗ್ಬಿಡುತ್ತೆ ಅಂದ್ರೆ, ನಾವು ಕೂತಿದ ತಕ್ಷಣ ಹಿಂಗೆ ವಾಲ್ ಬಿಡ್ತೀವಿ, ಬಾಡಿ ಹೆಂಗ್ ಬೇಕು ಹಂಗೆ ಕೂತ್ಕೊಂಡ್ಬಿಡುತ್ತೆ. ಬಟ್ ಕಲ್ ಮೇಲೆ ಕೂತ್ಕೊಂಡಿದ ತಕ್ಷಣ ನಾವು ಸ್ಟಿಫ್ ಆಗೇ ಇರ್ತೀವಿ. ಕೂತಾಗ ಬೆನ್ಮೂಳೆ ನೆಟ್ಟಿಗೆ ಇರುತ್ತೆ. ಅಫ್ಕೋರ್ಸ್ ಅದ್ರಲ್ಲೂ ಗೂನ್ಕೊಂಡು ಕೂರ್ಬೋದು, ಇಲ್ಲ ಅಂತಲ್ಲ, ಬಟ್ ಅದು ಒತ್ತುತ್ತೆ ಅವಾಗ. ಸೊ ಹಂಗಾಗಿ ನಾನು ಜಾಸ್ತಿ ಅಲ್ಲಿ ಕೂರೋದಕ್ಕೆ ಇಷ್ಟಪಡ್ತೀನಿ. ಬಟ್ ಥಂಡಿ ಇರುತ್ತೆ ಅಂತ ಸ್ವಲ್ಪ ಒಂದೊಂದ್ಸರಿ ಇದಾಗುತ್ತೆ. ಬಿಟ್ರೆ ದಟ್ ಈಸ್ ವೆರಿ ನೈಸ್, ನ್ಯಾಚುರಲ್. ಯಾಕಂದ್ರೆ ನಿಮ್ಮ ಮನೆಗೆ ಬಂದ ತಕ್ಷಣ ಫಸ್ಟ್ ಅದೇ ಅಟ್ರಾಕ್ಟ್ ಆಗುತ್ತೆ ಅಲ್ವಾ? ಅಲ್ಲೇ ಹೋಗುತ್ತೆ ಈ ತರ ಇರೋದು. ಅಂಡ್ ನಿಮ್ಮ ಮನೆಯಲ್ಲಿರುವಂತ ವಿಂಡೋಸ್, ಅದಕ್ಕೆ ಎಲ್ಲೂ ನಾನು ಇದನ್ನ ನೋಡ್ಲಿಲ್ಲ, ಬಾಗ್ಲನ್ನ ನೋಡ್ಲಿಲ್ಲ, ಓಪನ್ ಇದೆ. ಜಸ್ಟ್ ಸ್ಲೈಡಿಂಗ್ ತರ ಗ್ಲಾಸ್ ಇದೆ, ಅದೇ ಹಿಂಗೋ ಆಗತ್ತೆ ಅಂತ. ಅಂಡ್ ನಿಮ್ದು ಹಳೆ ಮನೇನು ನಾನು ನೋಡಿದ್ದೆ, ಅಲ್ಲಿ ಶೂಟಿಂಗ್ ಕೂಡ ನಾನು, ಅದು ಕೂಡ ಕಲ್ಮನೆನೆ ಅಲ್ವಾ? ನನ್ಗೆ ಅದಕ್ಕೆ ಕೇಳಿದೆ ನಾನು, ನಿಮ್ಗೆ ತುಂಬಾ ಇಷ್ಟನಾ ಈ ತರದ್ದು? ಈ ಮನೆ ಯಾಕೆ ನಿಮ್ಗೆ ಇಷ್ಟ ಆಯ್ತು? ನಂಗೆ ನ್ಯಾಚುರಲ್ ಆಗಿ ಏನಿರುತ್ತೋ ಅದು ಇಷ್ಟ ಆಗುತ್ತೆ. ಹಂಗನ್ಬಿಟ್ಟು ಗುಡಿಸ್ಲು ಕಟ್ಕೊಂಡಂತೂ ಆಚೆ ಇರಕ್ ಆಗಲ್ಲ. ಸೊ ಈ ತರ ಇರೋದು ಚೆನ್ನಾಗ್ ಅನ್ಸುತ್ತೆ. ಸೂಪರ್. ಕೂತ್ಕೊಂಡು ಮಾತಾಡೋಣ, ಬನ್ನಿ ಕೂತ್ಕೊಳ್ಳಿ ಆರಾಮಾಗಿ. ಎಸ್, ಈಗ ಬಂದಿರ್ತಾರೆ ಅಲ್ಲ, ಹೊರಗಡೆ ಏನೋ ಟೆನ್ಷನ್ ಇರತ್ತೆ ಎಲ್ಲ. ಸೊ ಆ ಪ್ರೆಷರ್ ಎಲ್ಲ ಎಲ್ಲೋ ಒಂದ್ ಕಡೆ ಇಲ್ಲಿ ಆಚೆ ಬರುತ್ತಾ? ಸೊ ನಾವು ಹೆಣ್ಮಕ್ಳು ಏನ್ ಮಾಡ್ತೀವಿ ಅಂದ್ರೆ, ಗಂಡಂದಿರ್ ಮನೆಗೆ ಬರ್ತಿದ್ದಂಗೆ ನಮ್ದು ಒಂದಿಷ್ಟು ನೀಡ್ಸ್ ಇರುತ್ತೆ, ಅದು ಇದು ಲೆಕ್ಕ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಪಾಪ ಅವ್ರ ಮನೆಗೆ ಬರ್ತಿದ್ದಂಗೆ ಆ ವೈಬ್ಸ್ನ ಫಸ್ಟ್ ಕೊಡ್ತೀವಿ. ಬರ್ತಿದ್ದಂಗೆ ಯಾಕೆ ಲೇಟ್ ಆಯಿತು, ಯಾಕೆ ಅದು ಮಾಡಲಿಲ್ಲ, ಯಾಕೆ ನನಗೆ ಈ ಟೈಮಿಗೆ ಫೋನ್ ಮಾಡಲಿಲ್ಲ. ಸೊ ಇದೆಲ್ಲ ತಲೆಯಲ್ಲಿ ತಗೊಂಡು ಆ ವೈಬ್ಸ್ನ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಅವರಲ್ಲಿದ್ದಂಥ ವರೀಸು, ಮೇ ಬಿ ಆಫೀಸಲ್ಲಿ ಕಾಲ ಕಳೆದಿರ್ತಾರೋ ಅಥವಾ ಇನ್ನೇನೋ ಬಿಸ್ನೆಸ್ಸಲ್ಲಿ ಕಾಲ ಕಳೀತಿರ್ತಾರೋ, ಅಲ್ಲಿ ಏನೋ ಒಂದು ಏರುಪೇರು ಆಗಿರೋದಾಗ ಅದ್ರ ಜೊತೆಗೆ ನಾವೊಂದಷ್ಟು ಕಸನ ಹಾಕಿದಾಗ ಆಬ್ವಿಯಸ್ಲಿ ಅದು ಜಗಳ ಆಡೋಕ್ಕೆ ಅಥವಾ ಮನೇಲಿ ಬಂದು ರೇಗಾಡೋದಕ್ಕೆ. ಈಗ ಜಗಳ ಆಡಿದಾಗ
ಓ ನೀವು ಅಲ್ಲಿದೆಲ್ಲ ತಂದು ಇಲ್ಲ ಹಾಕ್ತೀರಾ ಅಂತ ನಾವು ಕೇಳ್ತೀವಿ, ಮತ್ತೆ ಅದಿನ್ನೂ ಜಾಸ್ತಿ ಆಗುತ್ತೆ. ಸೊ ಹಿಂಗಾಗಿ ನನ್ಗನ್ಸೋ ಪ್ರಕಾರ ಈಗ ಸ್ವಲ್ಪ ಇದನ್ನೆಲ್ಲ ಅಲ್ಪ ಸ್ವಲ್ಪ ನಾನು ತಿಳ್ಕೊಂಡಿರೋದಕ್ಕೆ ಆ ರೀತಿಯಾದಂಥ ಹೊರಗೆ ಬಿಟ್ಟು ಬರೋದಕ್ಕೆ ಪ್ರಯತ್ನ ಪಡ್ತಾರೆ ಅವರು. ಅಂದ್ರೆ ಇಲ್ಲಿ ನಾನು ಕೊಡೋ ವೈಬ್ಸ್ ಅಲ್ಲಿ ಅದನ್ನ ಮರ್ತು ಬಿಡ್ತಾರೆ ಸೂಪರ್ ಅಂತ ನನ್ಗನ್ಸುತ್ತೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು ಇದನ್ನೆಲ್ಲ. ಅಂಡ್ ನಿಮ್ಮ ಮನೆ ದೇವ್ರ ಮನೆ ಬಗ್ಗೆ ನಂಗೆ ತುಂಬಾ ಕ್ಯೂರಿಯಾಸಿಟಿ ಇದೆ, ಅದನ್ನ ತೋರಿಸಿ. ಇದೇ ನಮ್ಮ ದೇವ್ರ ಮನೆ. ನನಗೆ ಆಗ್ಲೇ ಈಗ ಕುತ್ಕೊಂಡ ತಕ್ಷಣ ಮೇಲಿನ ಕಾಣಿಸ್ತು. ಹಾ, ಇದು ಇಲ್ಲಿನ ಸ್ಪೆಷಾಲಿಟಿ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿ ನಾನು ಬೆಳಗ್ಗೆ ಹೊತ್ತು ಪೂಜೆ ಮಾಡ್ತೀನಿ. ಅಂದ್ರೆ ಅರ್ಲಿ ಮಾರ್ನಿಂಗ್ ಲೈಕ್ 4 o'clock 3:30ಗೆಲ್ಲ ಪೂಜೆ ಮಾಡ್ತೀನಿ ಒಂದ್ಸರಿ. ಆ ಟೈಮಲ್ಲಿ ಮಾಡಿದಾಗ ಏನಾಗುತ್ತೆ, ಮಲಗಿರ್ತಾರಲ್ಲ ಅವರೆಲ್ಲರಿಗೂ ಇದು ಫುಲ್ ಇಡೀ ಮನೆಗೆ ಹೋಗುತ್ತೆ ಇವಾಗ. ಬಿಕಾಸ್ ಮೇಲ್ಗಡೆ ಫುಲ್ ಓಪನ್ ಇದೆ. ಹೌದು ಹೌದು, ಫುಲ್ ಟೆರಸ್ ತನಕ ನಿಮಗೆ ಈ ಗಾಳಿ ಹೋಗುತ್ತೆ. ಸೊ ಇಲ್ಲಿ ಊದ್ ಹಾಕಿದ ತಕ್ಷಣ ಅಲ್ಲಿವರೆಗೂ ಹೋಗ್ಬಿಡತ್ತೆ. ಒಳ್ಳೆ ಕಾನ್ಸೆಪ್ಟ್ ಅಲ್ವಾ? ಇವನ್ ಚೆನ್ನಾಗಿ ಆಟ ಆಡ್ತಿದ್ದಾನೆ ಮನೆಯಲ್ಲಿ ಅಂತ ಬರೋದು ಅಲ್ಲ? ಅದು ಅದ್ರ ಜೊತೆ ಶಿವಲಿಂಗು ಆಕ್ಚುಲಿ ನನ್ನ ಮೈದ್ನ ಇದ್ದಾನೆ. ಅವನು ಹೆಂಗೆ ಅಂದ್ರೆ ಅವನು ವರ್ಷದ ಕೊನೆ ಬಂತು ಅಂದ್ರೆ ಹರಿದ್ವಾರ, ವಾರಣಾಸಿ ಅಲ್ಲೆಲ್ಲ ಹೊರಟ್ಬಿಡ್ತಾನೆ. ಅವನಿಗೊಂಥರ ಸೋಲೋ ಟ್ರಿಪ್ ಹೋಗೋ ಹುಚ್ಚು, ಅದು ಕೂಡ ಇಂಥ ಸ್ಪಿರಿಚುವಲ್ ಪ್ಲೇಸಸ್ಗೆ. ಸೊ ಆವಾಗ ಏನ್ ಮಾಡಿದ, ಅದನ್ನ ತಗೊಂಡ್ ಬಂದು ಅವ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ದಾನೆ. ನಾನು ಏನೋ ಗಟ್ಟಿ ತುಂಬಾ ಭಾರ ಇದೆಯಲ್ಲ ಅಂತ ನೋಡಿದಾಗ ಅದಿತ್ತು. ಆಮೇಲೆ ಅದನ್ನ ತಗೊಂಡೋಗಿ ಹಂಗೆಲ್ಲ ತರಬಾರ್ದು, ಆಕ್ಚುಲಿ ತರಬಾರ್ದು ಅದು ಅಂತಾರಂತೆ. ಅಂದ್ರೆ ತರೋದು ಅಂದ್ರೆ ಅದನ್ನ ತುಂಬಾ ನೇಮವಾಗಿ ಪೂಜೆ ಮಾಡ್ಬೇಕು, ಇಲ್ಲ ಅಂದ್ರೆ ಅದು ತರಬಾರ್ದು. ಸೊ ಹಂಗಾಗಿ ಅದನ್ನ ತಂದಿಟ್ಟಿದ್ರಲ್ಲ, ನಂಗೂ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ನಾ ಏನ್ ಮಾಡಿದೆ, ಯಾಕೆ ಇದ್ರೊಳಗೆ ಇಟ್ಟಿರೋದು, ಎಷ್ಟು ಮುದ್ದಾಗಿದೆ ಅಲ್ವಾ ಇದು ಅಂದ್ಬಿಟ್ಟು ನಾನೇನ್ ಮಾಡಿದೆ, ಅದನ್ನ ನಾನು ಪೂಜೆ ಮಾಡಕ್ ಇಟ್ಟೆ. ಅದನ್ನ ನೋಡ್ದವ್ರು ಏನಂದ್ರು, ಪ್ರತಿದಿನ ಅಭಿಷೇಕ ಮಾಡ್ಲೇಬೇಕು ಅದಕ್ಕೆ. ಬಿಕಾಸ್ ಹೆಬ್ಬೆಟ್ಟಷ್ಟಿದ್ದಕ್ಕೆ ಇದ್ರೆ ಅಲ್ಲಿಂದ ಅಭಿಷೇಕ ಶುರು ಮಾಡ್ಬೋದಂತೆ. ಅಂದ್ರೆ ಹೆಬ್ಬೆಟ್ಕಿಂತ ಸ್ವಲ್ಪ ದೊಡ್ಡದೆ ಅಂದ್ರೆ ಹೆಬ್ಬೆಟ್ವರೆಗೂ ಇರೋದು ಇದ್ರೆ ಅದನ್ನ ಮಾಡಿದ್ರಿಲ್ಲ. ಅದಕ್ಕಿಂತ ಹೆಚ್ಚಿದ್ದಾಗ ಯಾವುದೇ ಮೂರ್ತಿ ಆಗಿರ್ಬೋದು ಮನೆಯಲ್ಲಿ, ಅವಾಗ ಅಭಿಷೇಕ ಇದೆಲ್ಲ ಮಾಡ್ಲೇಬೇಕು. ನೋಡಿದ್ರೆ ಎಷ್ಟು ದೊಡ್ಡದಿತ್ತಲ್ಲ. ಸೊ ನಾನೇನ್ ಮಾಡ್ದೆ, ಅರ್ಲಿ ಮಾರ್ನಿಂಗ್ ಇದಕ್ಕೋಸ್ಕರ ಇದ್ ಮಾಡ್ತಿದ್ದೆ, ಅಂದ್ರೆ ಟೈಮ್ ನ ತೆಗ್ದಿಟ್ಬಿಡ್ತಿದ್ದೆ. ಅಭಿಷೇಕ ಮಾಡಿ, ನಂಗೆ ಅಭಿಷೇಕ ಏನೇನ್ರಲ್ಲಿ ಮಾಡ್ಬೇಕು ಇದೆಲ್ಲ ನಂಗೆ ಅಷ್ಟೊಂದು ನಾಲೆಡ್ಜ್ ಇರ್ಲಿಲ್ಲ. ಮಾಡೋಕ್ ಶುರು ಮಾಡಿದೆ. ಆಮೇಲೆ ಅದನ್ನ ನಮ್ಮ ಯಜಮಾನ್ರು ಶುರು ಮಾಡಿದ್ರು. ಅಂಡ್ ಇನ್ನೂ ಒಂದು, ಯಾವುದೇ ಒಂದು ವಸ್ತು ಅದರಲ್ಲೂ ದೇವ್ರು ಈ ತರ ಸಂಬಂಧಪಟ್ಟಿದ್ದು ಸುಮ್ನೆ ಬರಲ್ವಂತೆ ಮನೆಗೆ. ಅಲ್ಲಿಗೆ ಅವ್ರಿಗೆ ಕನೆಕ್ಷನ್ ಇದ್ರೆ ಮಾತ್ರ ಆ ಸ್ಥಾನಕ್ಕೆ ಹೋಗಿ ಸೇರುತ್ತೆ ಅಂತ ಹೇಳ್ತಾರೆ ಅಲ್ವಾ? ಅಂಡ್ ಎದುರುಗಡೆನೆ ಡೈನಿಂಗ್ ಟೇಬಲ್ ಕಾಣಿಸ್ತಿದೆ, ಅಂಡ್ ಅದ್ರ ಎದುರುಗಡೆ ಫ್ರೇಮ್ಗಳು ಕಾಣಿಸ್ತಿದೆ. ಅಲ್ಲಿ ನಿಮ್ ಮಕ್ಳು ಫೋಟೋ ಅನ್ಸುತ್ತೆ ಅಲ್ವಾ? ಅದೆಲ್ಲ ಅದ್ರ ಬಗ್ಗೆ ಹೇಳಿ ನನಗೆ. ಈಗ ಧ್ರುವ ಹೌದು, ಇವನು ದೊಡ್ಡವನು, ಇವನು ಚಿಕ್ಕವನು. ಇವನು ಬಟ್ ಇಬ್ರು ಒಂದೇ ತರ ಅನ್ನಿಸ್ತಾರೆ. ಸೇಮ್ ಒಂದೇ ತರ ಅನ್ನಿಸ್ತಾರೆ. ಇವನು ಚಿಕ್ಕವನು, ಓಕೆ. ಇದೆಲ್ಲ ದೊಡ್ಡವನು. ಆಕ್ಚುಲಿ ಹೇಳ್ಬೇಕಂದ್ರೆ ದೊಡ್ಡ ಮಕ್ಳಿಗೆ ನೋಡಿ ಎಷ್ಟು ಪ್ಲಸ್. ದೊಡ್ಡ ಮಕ್ಳಿಗೆ ಯಾವಾಗ್ಲೂ ಫೋಟೋಸ್ ನಮ್ಗೊಂಥರ ಸಿರಿ ತರ ಅನ್ಸುತ್ತೆ. ಎಷ್ಟೊತ್ತಿಗೂ ಫೋಟೋ ತೆಗಿ, ಇದ್ ಮಾಡು, ಪ್ರಿಂಟ್ ಹಾಕ್ಸು ಅನ್ನಂಗಿರುತ್ತೆ. ಬಟ್ ಚಿಕ್ಕವ್ರನ್ನ ಹುಟ್ಟಿದ್ಮೇಲೆ ಅದೆಲ್ಲ ಕಮ್ಮಿ ಆಗ್ಬಿಟ್ಟಿರುತ್ತೆ ಇಂಟ್ರೆಸ್ಟ್. ಹಂಗಾಗಿ ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಎಲ್ಲಾ ಕಡೆ ಧ್ರುವಂದೇ ಫೋಟೋಸ್ ಇದೆ, ಇವನ್ ಚಿಕ್ಕವಂದೇ ಕಡಿಮೆ ಎಲ್ಲ ಫೋಟೋಸ್ ಅಂದ್ಬಿಟ್ಟು. ಆಮೇಲೆ ಲಾಸ್ಟ್ ಅಲ್ಲಿ ಇವನ್ನೆಲ್ಲ ಮಾಡಿಸಿ ತಂದು ಹಾಕಿದ. ಅದು ಚೆನ್ನಾಗಿದೆ, ಡೈನಿಂಗ್ ಟೇಬಲ್ ಎದುರುಗಡೆನೆ ಹಾಕಿದೀರಾ. ಸೊ ಊಟ ತಿಂಡಿ ಮಾಡುವಾಗ ಒಂದು ಗುಡ್ ಮೆಮೊರಿ ಅಲ್ವಾ? ಅಂಡ್ ಸ್ಟೆಪ್ಸ್ ಕಾಣಿಸ್ತಿದೆ, ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಅಂತ ಹೇಳಿ. ಇದು ಮೇಲೆ 2 ಬೆಡ್ರೂಮ್ ಇದೆ, ಬೆಡ್ರೂಮ್ ಹೋಗುತ್ತೆ. ಆಮೇಲೆ ಅಲ್ಲಿಂದ ಬಾಲ್ಕನಿ ಒಂದಿದೆ, ಸಿಟ್ ಔಟ್, ಅಲ್ಲಿ ಹೋಗುತ್ತೆ. ಅದಾದ್ಮೇಲೆ ಮತ್ತೆ ಮೇಲೆ ಸ್ಟೆಪ್ಸ್ ಇದೆ, ಅದು ಟೆರಸ್ ಹೋಗುತ್ತೆ. ಹೌದಾ? ಓಕೆ, ಮೇಲೆ ನೋಡುವ. ಐ ಥಿಂಕ್ ನಿಮ್ಮ ಮನೆ ಕ್ಲೀನ್ ಮಾಡಿನೇ ಫಿಟ್ನೆಸ್ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಂಡ್ ಇಲ್ಲೂ ಒಂದು ಗಿಡ ಇಟ್ಟಿದ್ದೀರಾ ನೀವು. ಸೊ ಈ ಅಲ್ಲೂ ಗಿಡ ಇಲ್ಲೂ ಗಿಡ, ಇದು ಯಾರ ಐಡಿಯಾ? ಗಿಡದ ಐಡಿಯಾ ನಮ್ಮ ಯಜಮಾನ್ರು ಮಾಡ್ತಾರೆ, ನಾವು ಮಾಡ್ತೀವಿ ಅದು. ಬಟ್ ನನಗೆ ಗಿಡಗಳು ಅಂದ ತಕ್ಷಣ ಎಷ್ಟು ಸ್ಪೆಷಲ್ ಪವರ್ ಇದೆ ಅಂದರೆ ಅದರಲ್ಲಿ. ಓಕೆ, ನಾವೆಷ್ಟು ಚೆನ್ನಾಗಿ ಅದನ್ನ ಮಾತಾಡಿಸ್ತೀವೋ ಅಷ್ಟು ಚೆನ್ನಾಗಿ ಅದು ಬೆಳೆಯುತ್ತೆ. ನಾನು ಒಂದಿನ ಅದ್ರ ಜೊತೆ ಮಾತು ಬಿಟ್ರೆ ಹಿಂಗ್ ಸಪ್ಪೆ ಆಗ್ಬಿಟ್ಟಿರುತ್ತೆ ಅದು. ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ ಗೊತ್ತಾ ಗಿಡಗಳು. ನೀವು ಅದನ್ನ ಮಾಡಿ ನೋಡಿ,
ನಿಜವಾಗ್ಲೂ ಒಂದು ಪಾಟಲ್ಲಾದ್ರೂ ಒಂದು ಗಿಡ ಇಟ್ಟು ನೋಡಿ, ಮಾತಾಡಿಸ್ತಾ ಇರಿ, ಅದನ್ನ ಮಾತಾಡಿಸ್ತಾ ಇರಿ. ನಿಮ್ಗೆ ಅನ್ಸಿದ್ದು, ನಿಮ್ಗೆ ಏನಾದ್ರು ಬೇಜಾರಾಯ್ತಾ ಅದ್ರ ಜೊತೆ ಶೇರ್ ಮಾಡಿ, ಅಥವಾ ನೀವು ಖುಷಿಯಾಗಿದ್ದ ವಿಚಾರನ ಅದ್ರ ಜೊತೆ ಶೇರ್ ಮಾಡಿ. ನನ್ಗೆ ಹಿಂಗಾಯ್ತು ಅಂತ ಎಷ್ಟು ಹೆಲ್ದಿಯಾಗಿ ಬರ್ತಾ ಹೋಗುತ್ತೆ ಗೊತ್ತಾ. ಪೋಷಣೆ ಮಾಡೋದ್ ಮಾಡ್ಲೇಬೇಕು ನೀರು, ಬಟ್ ಕೆಲವು ಕಡೆ ನೀರ್ ಹಾಕಿದ್ರು ಗಿಡ ಉಳಿಯಲ್ಲ. ಬಿಕಾಸ್ ಆಫ್ ದ ವೈಬ್ರೇಷನ್ ನಮ್ಗೆ ನೆಗೆಟಿವ್ ವೈಬ್ರೇಷನ್ ಇದೆ ಅಂತ ಗೊತ್ತಾದ್ರೆ ಫಸ್ಟ್ ಗಿಡ ಒಣಗೋಕ್ ಶುರು ಆಗುತ್ತೆ. ಓಕೆ, ಸೊ ಇದೆಲ್ಲ ಅದು ಒಂದು ಕೈಂಡ್ ಆಫ್ ಇಂಡಿಕೇಶನ್ಸ್ ಅಲ್ಲ ಮನೆ ನಮ್ಗೆ ಗೊತ್ತಾ. ಈಗ ಕೆಲವ್ರು ಹೇಳ್ತಾರೆ ಮನೆಯಲ್ಲಿ ಫಿಶ್ ಟ್ಯಾಂಕ್ ಇಟ್ಟಾಗ ಗೋಲ್ಡ್ ಫಿಶ್ ಇಟ್ಟಿರಬೇಕು, ನಮಗೆ ದೃಷ್ಟಿ ಆಗಿದ್ದು ಅದು ತಗೊಳುತ್ತೆ, ಅದು ಅಗೇನ್ ಆ್ಯಂಡ್ ಅಗೇನ್ ಸಾಯ್ತಾ ಇದೆ ಅಂದರೆ ನಮಗೆ ತುಂಬ ಬ್ಯಾಡ್ ವೈಬ್ರೇಷನ್ ನಮ್ಮ ಜೊತೆ ಇದೆ, ಎನರ್ಜಿ ಇದೆ ಅಂತ ಮೀನಿಂಗು. ಹಿಂಗೆ ಅಂದ್ರೆ ಅದ್ರದ್ದು ವೈಬ್ರೇಷನ್ ಅನ್ನೋದಕ್ಕಿಂತ ಈಗ ನೆಗೆಟಿವಿಟಿ ಅನ್ನೋದೇನಾಗುತ್ತೆ, ಅದು ಸೆನ್ಸ್ ಮಾಡುತ್ತೆ. ಪ್ರಾಣಿಗಳಾಗಿರ್ಬೋದು, ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಅಥವಾ ಗಿಡಗಳಿರ್ಬೋದು, ಮೀನುಗಳು ತುಂಬಾ ಸೆನ್ಸಿಟಿವ್ ಅಲ್ವಾ ವಿಷಯದಲ್ಲಿ. ಅದು ವೇವ್ಸ್ ಮುಖಾಂತರ ವೈಬ್ರೇಷನ್ ತಗೊಂಡ್ಬಿಡುತ್ತೆ, ಹಂಗಾಗಿ ಸತ್ತೋಗ್ಬಿಡುತ್ತೆ. ಸೊ ಅದಾದ್ಮೇಲೆ ಈ ಸಾಕು ಪ್ರಾಣಿಗಳು. ಸೊ ಅದಕ್ಕೆ ಯಾರ ಮನೇಲೆ ನೋಡಿ ನಾಯಿಗೋ ಬೆಕ್ಕುಗೋ ಏನಾದ್ರು ಆಯ್ತು ಅಂದ್ರೆ ಅವನಲ್ಲಿ ಏನೋ ನೆಗೆಟಿವ್. ಸೊ ಅದಕ್ಕೆ ನಾವು ಸ್ವಲ್ಪ ಎಚ್ಚೆತ್ಕೊಂಡು ಜಾಗೃತರಾದ್ರೆ, ಸ್ವಲ್ಪ ಪಾಸಿಟಿವ್ ಆಗಿ ಒಂದಷ್ಟು ಪಾಸಿಟಿವ್ ಇದಾಗ್ತಾ ಇದ್ದಾಗ ಅದನ್ನ ಅವಾಯ್ಡ್ ಮಾಡ್ಬೋದು. ಅದಕ್ಕೆ ಹೋಮ ಹವನ ಏನೇನೋ ಮಾಡಿಸ್ತಾರಲ್ಲ, ಅದು ಕೂಡ ಅದಕ್ಕೆ. ದಟ್ ಈಸ್ ವಾಟ್ ದ ವೈಬ್ರೇಷನ್, ಕಂಪನ. ಇಲ್ಲಿ ನೋಡಿ ಒಣಗೋಗ್ಬಿಟ್ಟಿದೆ ಗಿಡ. ಸೂಪರ್. ಅದು ಬಿಸಿಲು ಜಾಸ್ತಿ ಆಗಿ ಇಲ್ಲಿ ಬಿಸಿಲು ಜಾಸ್ತಿ, ನಾನು ಇಲ್ಲಿ ಬರೋದೇ ಬಿಟ್ಬಿಟ್ಟಿದ್ದೀನಿ ಇತ್ತೀಚೆಗೆ. ಸೊ ಹಂಗಾಗಿ ನನ್ನ ಮಗಂಗೆ ಹುಷಾರಿಲ್ದಾಗ ನಾನು ಈ ಪೋರ್ಷನ್ಗೆ ಬರೋದು ಬಿಟ್ಬಿಟ್ಟೆ. ಆಮೇಲೆ ಅಲ್ಲಿ ಮನೆ ಕಟ್ತಾ ಇದ್ದಾರಲ್ಲ, ಸಿಕ್ಕಾಪಟ್ಟೆ ಧೂಳು ಈ ಕಡೆ ಬರುತ್ತೆ. ಸೊ ಹಂಗಾಗಿ ನಾನು ಈ ಬಾಗ್ಲು ತೆಗಿಯೋದೆ, ಯಾಕಂದ್ರೆ ನನ್ನ ಮಕ್ಳು ಇಲ್ಲಿ ಬಿದ್ದು ಒದ್ದಾಡ್ಬಿಟ್ಟು ಅದೇ ಕೈನ ಬಾಯಿಗೆ ಹಾಕೊಳ್ಳೋದು ಎಲ್ಲ ಮಾಡ್ತಾರ, ಸಿಮೆಂಟ್ ಧೂಳಲ್ವಾ. ಹಂಗಾಗಿ ಇದು ಕ್ಲೋಸ್ ಮಾಡ್ಬಿಟ್ಟಿದ್ದೆ ಸ್ವಲ್ಪ, ಅದಕ್ಕೆ ಡ್ರೈ ಆಗಿ ಇದಾಗ್ಬಿಟ್ಟಿದೆ. ಬಟ್ ಸಂಜೆ ಹೊತ್ತು ಕಾಫಿ ಹಿಡ್ಕೊಂಡು ಕೂತ್ರೆ ತುಂಬಾ ಚೆನ್ನಾಗಿದೆ. ನಾನು ನಮ್ಮ ಯಜಮಾನ್ರು ಬೆಳಗ್ಗೆ ಹೊತ್ತು ಅಲ್ಲಿಂದ ಬಂದ್ರೆ ನಾನು ಕೆಳಗಡೆಯಿಂದ ಕಷಾಯ ಅದು ಇದು, ಕಾಫಿ ಅನ್ನೋದಕ್ಕಿಂತ ಕಷಾಯ ಜಾಸ್ತಿ ನಮ್ಮ ಮನೇಲಿ. ಕಷಾಯ ಮಾಡ್ಕೊಂಡು ನನ್ಗೆ ಅವ್ರಿಗೆ ಅದು ಚೇರು, ನಾನು ಅವರು ಆರಾಮಾಗಿ ಕೂತ್ಕೊಂಡು ಒಂದಷ್ಟೊತ್ತು ಮಾತಾಡ್ತೀವಿ ಅಲ್ಲಿ. ಸೂಪರ್. ಆಮೇಲೆ ಒಳಗಡೆ ಬರ್ತೀವಿ. ಅಂಡ್ ನಾನ್ ನೋಡಿ ಹೋಗಿ ಯಾರಿಗೆ ಕೇಳ್ತಾ ಇದೀನಿ, ಮಲ್ನಾಡ್ ಕಡೆಯವರು ಪಕ್ಕ ಕಷಾಯ ಇದೆಯಲ್ಲ, ಕಷಾಯ ಸೀಕ್ರೆಟ್ ಆಗಿ ಒಬ್ರು ಅಡಿಗೆ ಮಾಡ್ತಾ ಇದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಲೋ, ಹೇಗಿದ್ದೀರಾ? ನೋಡಿ ನಾನು ಇವ್ರ ಪಕ್ಕ ನಿಂತ್ಕೊಂಡ್ರೆ ಹಿಂಗ್ ನೋಡ್ಬೇಕು ನಾನೀಗ. ನಿಮ್ದ ಇವತ್ತು ಕುಕಿಂಗು? ಎಲ್ಲರ ಮನೆಯಲ್ಲೂ ಹಸ್ಬೆಂಡ್ ಇದೇ ತರ ಇರ್ಬೇಕು ಅಂದ್ರೆ ಎಷ್ಟು ಸಪೋರ್ಟಿವ್ ಅಂತ ಗೊತ್ತಾಗ್ತಾ ಇದೆ. ಒಂಚೂರು ಇವ್ರು ಬಂದು ಅಡಿಗೆ ಮಾಡ್ತಿರೋದು ನನ್ಗೆ ಗೊತ್ತೇ ಆಗಿಲ್ಲ, ನಾವು ಆರಾಮ್ಸೆ ಮಾತಾಡ್ಕೊಂಡಿದೀವಿ. ಮಾಡ್ತಿದ್ದೀರಲ್ಲ ಖುಷಿ. ಅವ್ರು ಅಂತ ವಿಷಯದಲ್ಲೆಲ್ಲ ಸಖತ್ತು. ನನ್ ಮಗ ದೊಡ್ಡವನಾದ್ಮೇಲೆ ನಂಗೆ ಗೊತ್ತಾಗ್ತಾ ಇದೆ, ಪಾಪ ಅವ್ರು ಒಳ್ಳೆ ಸ್ವಭಾವ. ಅಲ್ಲಿವರೆಗೂ ಗೊತ್ತಾಗ್ತಾ ಇರ್ಲಿಲ್ಲ. ಅವನು ಸ್ವಲ್ಪ ಅಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡ್ ಬಂದ್ಬಿಡ್ತಾನ ಅವನು. ಅಮ್ಮ ಇದಾರೆ, ಅಮ್ಮ ಮಾಡ್ತಿದ್ದಾರೆ, ಬಂದು ಮಾಡ್ಲಿ ಅಂತೆಲ್ಲ ಮಾಡಲ್ಲ. ಸೊ ಅದೇ ತರ ನೀವು ಒಗ್ಗರಣೆ ಹಾಕ್ತಾ ಇರಿ. ಆಯ್ತಾ? ಓಕೆ, ಸೊ ಇಷ್ಟೆಲ್ಲ ತಿಳ್ಕೊಂಡ್ವಿ ನಿಮ್ಮ ಫ್ಯೂಚರ್ ಪ್ಲಾನ್ಸ್. ಬಿಕಾಸ್ ನಾನು ಇನ್ನೊಂದು ಕೇಳ್ಪಟ್ಟಿದ್ದೀನಿ, ಸ್ಪಿರಿಚುಯಾಲಿಟಿ ಬಗ್ಗೆ ಇನ್ನೂ ಒಳ್ಳೊಳ್ಳೆ ವಿಷಯನ ಸ್ಪ್ರೆಡ್ ಮಾಡಬೇಕು ಅಂತ ಒಳ್ಳೊಳ್ಳೆ ಪ್ಲ್ಯಾನ್ಸನ್ನ ತರ್ತಾ ಇದ್ದೀರಾ ನೆಕ್ಸ್ಟು. ಸೊ ಅದ್ರ ಬಗ್ಗೆ ಒಂಚೂರು ಅಪ್ಡೇಟ್. ಆ್ಯಕ್ಚುಲಿ ನಮ್ಮದೊಂದು ಸಂಸ್ಕಾರ ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆ ಸಂಸ್ಕಾರ ಅದರ ಅಡಿಯಲ್ಲಿ ಒಂದಷ್ಟು ಕೆಲಸಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೇಯ್ನಾಗಿ ಎಲ್ಲರಿಗೂ ನಾನು ಈ ಸ್ಪಿರಿಚುಯಾಲಿಟಿ ಬಗ್ಗೆ ಸ್ಪ್ರೆಡ್ ಮಾಡಬೇಕು ಅನ್ನೋದು ನನ್ನ ಆಸೆ. ಆಗಲೇ ನಾನು ಹೇಳ್ದಂಗೆ ಎಲ್ಲರೂ ಸ್ಪೆಷಲ್. ಸೊ ಅವರಲ್ಲಿರೋ ಆ ಸ್ಪೆಷಲ್ ಕ್ವಾಲಿಟೀಸ್ನ ಕಂಡುಕೊಳ್ಳೋದಕ್ಕೆ ಈ ಆಧ್ಯಾತ್ಮಿಕನೇ ಕಾರಣ ಆಗುತ್ತೆ. ಸೊ ಹಾಗಾಗಿ ಬಿಕಾಸ್ ಇವತ್ತು ನಾನೇನೋ ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪ ಮಾತಾಡ್ತಿದ್ದೀನಿ. ಮೇ ಬಿ ಅವ್ರು ನಡೆದು ಬಂದಿರೋ ರೀತಿಯಲ್ಲಿ ಅವ್ರು ಇನ್ನೂ ಸ್ಪೆಷಲಾಗಿ ಇನ್ನೂ ಏನೇನೋ ಕಂಡುಕೋಬೋದು. ಹೌದು. ಸೊ ಆ ರೀತಿ ಒಂದಷ್ಟು ಜನಕ್ಕೆ ಸ್ಪ್ರೆಡ್ ಆದಾಗ ನಮ್ಮ ದೇಶ ಇನ್ನೆಲ್ಲೋ ಹೋಗುತ್ತೆ. ಕರೆಕ್ಟ್. ಸೊ ನಾಟ್ ಇನ್ ದ ವೇ, ಅಂದರೆ ಕಾಂಪಿಟೇಷನ್ ಲೆವೆಲಲ್ಲಿ ಅಂತ ನಾನು ಹೇಳ್ತಿಲ್ಲ. ನಮ್ಮಲ್ಲಿರೋ ಒಂದು ಕಲ್ಚರ್ ಇರ್ಬೋದು, ಅಥವಾ ಇದನ್ನೆಲ್ಲ ನಾವು ಈಗಾಗಲೇ ನಾಶ ಆಗೋಗ್ತಾ ಇದೆ. ನಮ್ಮಲ್ಲಿರೋ ಪ್ರಾಸ್ಪರಿಟಿ, ನಮ್ಮಲ್ಲಿರೋ ಐಶ್ವರ್ಯನೇ ಹೋಗ್ತಾ ಇದೆ. ಕರೆಕ್ಟ್.
ಸೊ ಹಾಗಿದ್ದಾಗ ಇದನ್ನೆಲ್ಲ ಉಳಿಸಿ ಬೆಳೆಸ್ಕೊಂಡು ಹೋಗೋದಕ್ಕೂ ಕಾರಣ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ಹುಟ್ಟಿಗೆ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ನಮಗೆ ಖುಷಿ ಆಗ್ತಿದೆ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ. ಬಿಕಾಸ್ ಓನ್ಲಿ ಮನೆ ಅಂದ ತಕ್ಷಣ ಅಲ್ಲಿರೋ ಮೆಮೊರಿ ಒಂದೇ ಅಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಟುವರ್ಡ್ಸ್ ಸ್ಪಿರಿಚುಯಾಲಿಟಿ ವರ್ಡ್ಗೆ ನಿಮ್ಮ ಒಂದು ಜರ್ನಿ ಅದನ್ನು ಹೇಳಿದ್ರಿ. ಅದರಿಂದ ಏನು ಹೆಲ್ಪ್ ಆಗುತ್ತೆ ಜನರಿಗೆ ಅದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀರಾ. ಸೊ ಕಂಪ್ಲೀಟ್ ಇವತ್ತು ಮನೆ ಮತ್ತು ಮನ ಪರಿಚಯ ಸೂಪರಾಗಿ ಬಂದಿದೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ಸೊ ಆ್ಯಂಡ್ ಇದು ಇನ್ನೊಂದು ಹೇಳ್ತೀನಿ, ಇದು ಜಸ್ಟ್ ಒಂದು ತುಣುಕು ಅಷ್ಟೇ. ಸೊ ಇದ್ರ ಬಗ್ಗೆ ಇನ್ನೂ ಅಗಾಧವಾಗಿ ತಿಳ್ಕೊಬೇಕು, ಎಲ್ಲರಿಗೂ ತಿಳಿಸ್ಬೇಕು ಅಂತಾನೆ ನಾನು ಕೂಡ ಒಂದು ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೂ. ಸೊ ಇದೇ ರೀತಿ ಖಂಡಿತವಾಗ್ಲೂ ಒಳ್ಳೆ ವಿಷಯ ತಿಳಿಸೋಕೆ ಹೊರಟಿದ್ದೀರಾ. ಜನ ಖಂಡಿತವಾಗ್ಲೂ ನೋಡ್ತಾರೆ ಆ್ಯಂಡ್ ಅವ್ರಿಗಿರೋ ಕ್ವಶನ್ಸ್ ನಿಮ್ಮ ಹತ್ರ ಪಕ್ಕಾ ಕೇಳ್ತಾರೆ. ಸೊ ನಿಮ್ಮಿಂದ ಅವ್ರಿಗೆ, ಅವರಿಂದ ನಿಮಗೆ ನೀವು ಹೇಳಿರೋ ಥರ. ಆ್ಯಂಡ್ ನಮ್ಮ ಶೋಗೆ ಬಂದ್ರಿ, ಇಷ್ಟೊಂದು ವಿಷಯನ ಶೇರ್ ಮಾಡ್ಕೊಂಡಿದ್ದೀರಾ ನಮ್ಮ ಜೊತೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಎಲ್ಲ ಕನಸುಗಳು ಈಡೇರಲಿ, ಹೀಗೆ ಖುಷಿಯಾಗಿರಿ ಯಾವಾಗಲೂ. ಥ್ಯಾಂಕ್ಸ್ ಲಾಟ್. ನಿಮಗೂ ಅಷ್ಟೇ ತುಂಬ ಖುಷಿ ಆಗ್ತಾ ಇದೆ. ಸೊ ಖುಷಿಯಾಗಿರೋಣ, ಖುಷಿಯಾಗಿರೋದಕ್ಕೆ ಬಿಡೋಣ, ಏನಂತೀರಾ? ಎಸ್.